ಚಿತ್ರದ ಮೂಲಕ ನಾನು ತೋರಿಸ್ತೇನೆ, ಒಟ್ಟ ತಲೆ ಕೆಡಿಸ್ಕೋಬೇಡ, ಈಸಿಯಾಗಿ ಬಿಡಿಸಬಹುದು. ದಿಸ್ ಈಸ್ ಹೈಟ್ ಆಫ್ ದಿ ಟ್ರಯಾಂಗಲ್, ದಿಸ್ ಈಸ್ ದ ಬೇಸ್ ಆಫ್ ದಿ ಟ್ರಯಾಂಗಲ್. ಇದು ಬೇಸ್ ಇದೆ, ಪಾದ, ಇದು ಎತ್ತರ. ಕ್ಲಿಯರ್? ಈ ಪಾದ ಅನ್ನೋದು ಏನೈತ್ಲ, ಎತ್ತರದ ಪಾಯಿಂಟ್ ಔಟ್ ಮಾಡತ್ತಿದ್ದೆ ಅದ್ರ ಮ್ಯಾಗ, ಎತ್ತರದ ಮ್ಯಾಗ ಎತ್ತರದ 2% 4 ಹೆಚ್ಚೈತೆ. ಅಂದ್ರೆ ಪಾದ ದ್ವಾಡದೈತೆ. ಎಷ್ಟು ದ್ವಾಡದ ಅಂದ್ರೆ ಎತ್ತರಕ್ಕಿಂತ 2% 4 ದ್ವಾಡದ. ಅಂದ್ರ ಒಂದ್ ವೇಳೆ ಗಮನಿಸ್ರಿ, ಎತ್ತರ ಏನಾದ್ರು 4 ಸೆಂಟಿಮೀಟರ್ ಇತ್ತು ಅಂತ ತಿಳ್ಕೊ, ಇದ್ರ 2 ಅಂದ್ರೆ ಎಷ್ಟಪ್ಪ, 8. ಇದಕ್ ಮತ್ತೆ 4 ಕೂಡಿಸ್ಬೇಕು, 12 ಸೆಂಟಿಮೀಟರ್ ಪಾದ ಐತಿ. ಮೇ ಬಿ ಅರ್ಥ ಆತಂತ ಅನ್ಕೋತೇನೆ. 2% 4 ಹೆಚ್ಚಾಗಿದೆ, 2% 4 ಹೆಚ್ಚಾಗಿದೆ. ಇಟ್ಸ್ ನಥಿಂಗ್ ಬಟ್ 4 ಸೆಂಟಿಮೀಟರ್ ಮೋರ್ ದ್ಯಾನ್ ಇಟ್ಸ್ ಟ್ವೈಸ್. 4 centimeter more than the twice of its height. Sorry, base is 4 centimeter more than twice of its height. ಎತ್ತರದ 2% 4 ಹೆಚ್ಚೈತಿ ಬೇಸ್. ಅಂದ್ರ ಒಂದ್ ವೇಳೆ ಇನ್ನೊಂದು ಉದಾಹರಣೆ ಕೊಡ್ತಾನೆ. ಎತ್ತರ ಏನಾದ್ರೂ 10 ಸೆಂಟಿಮೀಟರ್ ಇತ್ತು ಅಂತ ತಿಳ್ಕೊರೆ, ಈ ತ್ರಿಭುಜದ ಎತ್ತರ ಏನಾದ್ರೂ 10 ಇತ್ತು ಅಂತ ತಿಳ್ಕೊರೆ, ಪಾದ ಎಟ್ ಹೇಳನ್ನ 10 2 20, 20ಕ್ಕೆ ಮತ್ತೆ 4 ಕೂಡಿಸ್ಬೇಕು, 24 ಸೆಂಟಿಮೀಟರ್ ಅನ್ನೋದು ಪಾದ. ಐ ಹೋಪ್ ಇಟ್ಸ್ ಕ್ಲಿಯರ್ ಟು ಯು. ಐ ಹೋಪ್ ಕ್ಲಿಯರ್. ಹಾಗಾದ್ರ ಇಲ್ಲಿ ಎತ್ತರ ಎಕ್ಸ್ ಆಗಿತ್ತಂದ್ರ ಗಮನಿಸ್ರಿ, ಎತ್ತರ ಎಕ್ಸ್ ಆಗಿತ್ತಂದ್ರ ಈಗ ಹೊಕ್ಕನ, ಎತ್ತರ ಎಕ್ಸ್ ಆಗಿತ್ತಂದ್ರ ಪಾದ 2x + 4, 2x + 4. ಎತ್ತರ ಎಕ್ಸ್ ಆದ್ರ ಪಾದ 2x + 4. ಅದನ್ನ ಇಲ್ಲಿ ಕನ್ಸಿಡರ್ ಮಾಡ್ತೀವಿ. ಎತ್ತರ ಎಕ್ಸ್ ಆಗಿರಲಿ, ಪಾದ ಏನಕ್ಕೈತೆ 2x + 4. ದಿಸ್ ಇಸ್ ದ ಕಾನ್ಸೆಪ್ಟ್. ಹಾಗಾದ್ರೆ ಕ್ವಶನ್ದಾಗ ಏನ್ ಕೇಳಿದಾನು, ಇವುಗಳ ವಿಸ್ತೀರ್ಣ 48 ಸೆಂಟಿಮೀಟರ್. ವಿಸ್ತೀರ್ಣ ಎಷ್ಟದ 48 ಸೆಂಟಿಮೀಟರ್. ಹಾಗಾದ್ರೆ ಪಾದ ಎತ್ತರ ಕಂಡುಹಿಡಿಯೋಣ. ಪಾದ ಎತ್ತರ ವಿಸ್ತೀರ್ಣ ಇತ್ತು ಅಂದ್ರೆ ತ್ರಿಭುಜದ ವಿಸ್ತೀರ್ಣದ ಫಾರ್ಮುಲಾ ಇತ್ತು ನೋಡ್ರಿ. ತ್ರಿಭುಜದ ವಿಸ್ತೀರ್ಣ ಇಸ್ ಈಕ್ವಲ್ ಟು ಹಾಫ್ ಆಫ್ ಪಾದ ಇಂಟು ಎತ್ತರ. ಓಕೆ, ಹಾಫ್ ಆಫ್ ಬೇಸ್ ಇಂಟು ಹೈಟ್. What is the area of triangle? Half of base into height. Okay, ತ್ರಿಭುಜದ ವಿಸ್ತೀರ್ಣ ಕೊಟ್ಟಬಿಟ್ಟ ನಾವು ಆಲ್ರೆಡಿ 48 ಮೀಟರ್ ಸ್ಕ್ವೇರ್ ಅಂತೇವೆ, 48 ಸೆಂಟಿಮೀಟರ್ ಸ್ಕ್ವೇರ್ ಅಂತೇವೆ. ಕೊಟ್ಟಾನ 48 ಕೊಟ್ಟಾನ. ಇಸ್ ಈಕ್ವಲ್ ಟು 48 ಐತ್ಲ, 48 ಸೆಂಟಿಮೀಟರ್ ಸ್ಕ್ವೇರ್. ಓಕೆ, ಇಸ್ ಈಕ್ವಲ್ ಟು 48 ಸೆಂಟಿಮೀಟರ್ ಸ್ಕ್ವೇರ್. ಹಾಫ್ ಆಫ್ ವಾಟ್ ಈಸ್ ಅವರ್ ಪಾದ. ಪಾದ ಎಷ್ಟು ಬಂದದ, ಪಾದ ದ್ವಾಡದ ಇಲ್ಲಿ ಬರ್ದನ್ನ. ಪಾದ ಅಂದ್ರೆ 2x + 4, ಎತ್ತರ ಅಂದ್ರೆ x. ಪಾದ ಎಷ್ಟದ 2x + 4 ಇಂಟು ಎತ್ತರ ಹೈಟ್ ಎಷ್ಟದ x. ಹಾಫ್ ಆಫ್ ಪಾದ ಇಂಟು ಎತ್ತರ. ಓಕೆ, ಎಸ್ 48 ಆಸ್ ಇಟ್ ಇಸ್ 48 ಇಸ್ ಈಕ್ವಲ್ ಟು 1/2 ಇಂಟು ನಾ ಏನ್ ಮಾಡ್ತೀನಿ, 2x + 4 ಅದ. ಇದ್ರೊಳಗೆ 2 ಕಾಮನ್ ಐತಿ, 2 ಹೊರಗೆ ತೆಗಿತಾನೆ, 2 ಹೊರಗೆ ತೆಗಿತೀನಿ. ಒಳಗೆ ಏನ್ ಉಳಿತು, x + 2. ಗಮನಿಸ್ರಿ ಏನ್ ಮಾಡತ್ತೀನಿ, ಗಮನಿಸ್ರಿ. 2x + 4 ಅದ, 2ರೊಳಗೂ 2 ಅದ, 2ನ್ನ ಕಾಮನ್ ಆಗಿ ಹೊರಗೆ ತೆಗಿತಾನೆ. ಒಳಗೆ ಏನ್ ಉಳಿತು, 2 ಹೊರಗೆ ಹೋದ್ರೆ x ಉಳಿತು, ಇದ್ರೊಳಗಿಂದ 2 ಹೊರಗೆ ಹೋದ್ರೆ 2 ಉಳಿತು. ರಿವರ್ಸ್ ಪ್ರೊಸೆಸ್ ಮಾಡ್ರಿ. 2 ಇಂಟು x 2x, 2 2 4 into x as it is x. In this situation 2 get cancellation, then 48 is equal to x + 2 into x, and make it simplify. X into x, x square. 48 ಈಚ ಕಡೆ ತಗೊಂಡ್ಬರ್ನು, ಇವನ್ನ ಆಚ ಕಡೆ ಒಯ್ಯನು. ಇದ್ರ ಹಿಂಗ ಮಾಡ್ಬಿಡು, ಮತ್ತೆ ನಿಮ್ಗೆ ಕನ್ಫ್ಯೂಸ್ ಆಗೋದು ಬೇಡ. 48 is equal to x into x, x square plus x into 2, 2x. Understand? It is nothing but 48 ಆಚ ಕಡೆ ಹೋತಂದ್ರ x square plus 22x, sorry, x square plus 2x. 48 ಆಚ ಕಡೆ ಹೋತಂದ್ರೆ -48 is equal to 0. ಈಚ ಕಡೆ ಬರೀದಾನೆ, ಈಚ ಕಡೆ ಬರೀದಾನೆ, ಎಲ್ಲ ಒಂದ. x square ಗೆ x square ಇದನ್ನ ಆಚ ಕಡೆ ಕಳ್ಸತ್ತವ. x square ಗೆ x square plus 2x -48 ಇಲ್ಲಿ 0 ಉಳಿತ. ಇದನ್ನ ಆಚೆ ಕಡೆ RHS ದಾಗ 0 ಬರುತ್ತೆ. LHS ದಾಗ ಬರೆದ್ರು ಒಂದ, RHS ದಾಗ ಬರೆದ್ರು ಒಂದ, ನೋ ಪ್ರಾಬ್ಲಮ್. ಹಾಗಾದ್ರೆ ಇದನ್ನ ನಾ ಡಿಫ್ರೆನ್ಶಿಯೇಟ್ ಮಾಡ್ಕೋಬೇಕು, ಅಂದ್ರೆ ಇದನ್ನ ಫ್ಯಾಕ್ಟರೈಸೇಷನ್ ಮಾಡ್ಕೋಬೇಕು. ನಡಕಿನ ಪದ 2 ಬರಬೇಕು. ಈಚ ಕಡೆ 1 ಐತಿ, 48ನ ಹೊಡಿತಾನ 2 ಬರುವಂಗ. ಐ ಥಿಂಕ್ 6 8 48, 6 8 ಮೈನಸ್ ಮಾಡ್ರೆ 2 ಬರ್ತದೆ. 6 8 ನೋಡ್ರಿ, 6 8 48. 8ರಾಗ 6 ಕಳೆದ್ರೆ 2, 8ರಾಗ 6 ಕಳೆದ್ರೆ +2 ಅಂದ್ರೆ ದೊಡ್ಡ ಸಂಖ್ಯೆ ಪ್ಲಸ್ ಆಗಿರ್ಲಿ, ಸಣ್ಣ ಸಂಖ್ಯೆ ಮೈನಸ್ ಆಗಿರ್ಲಿ. ಇವ ಇತರ ಫ್ಯಾಕ್ಟರ್ಸ್ ಗಳ ನಾ ಹಾಗಾದ್ರೆ ಏನ್ ಬರೀತೀನಿ, ಎಕ್ಸ್ ಅನ್ನೋದ ಚಿಹ್ನೆ ಚೇಂಜ್ ಆಗಿ ಇದ್ರ ರೂಟ್ಸ್, ಇದ್ರ ಮೂಲಗಳು ಬಂದಾಗ ಏನಾಗ್ತದೆ, ಚಿಹ್ನೆ ಚೇಂಜ್ ಆಗಿ ಬರ್ತದೆ. ಎಕ್ಸ್ ಅನ್ನೋದು 1 6, ಇನ್ನೊಂದು ಎಕ್ಸ್ ಅನ್ನೋದು -8. ದೀಸ್ ಆರ್ ದ ರೂಟ್ಸ್ ಆಫ್ ದಿಸ್ ಕ್ವಾಡ್ರಾಟಿಕ್ ಇಕ್ವೇಶನ್. These are the roots. Okay, ಹಾಗಾದ್ರೆ ನಾವು ನೆಗೆಟಿವ್ ಅನ್ನ
ನೆಗ್ಲೆಕ್ಟ್ ಮಾಡಬೇಕು, ಪಾಸಿಟಿವ್ ಅನ್ನ ಮಾತ್ರ ತಗೋಬೇಕು. ಹಾಗಾದ್ರೆ ಒಂದ್ ಸಂಖ್ಯೆ ಯಾವುದು? ಆರ್. ಆರ್ ಅನ್ನೋದು ಎಕ್ಸ್ ಅಂತ ಹೇಳತ್ತಾನ. ಎಕ್ಸ್ ಅನ್ನೋದು ಆರ್ ಅಂದ್ರೆ ಎತ್ತರ ಆರ್ ಆತ. ಎತ್ತರದ ಉತ್ತರ ಅಂದ್ರೆ ಎಕ್ಸ್ ಇಸ್ ಈಕ್ವಲ್ ಟು 6 ಸೆಂಟಿಮೀಟರ್. ಇಟ್ ಇಸ್ ನಥಿಂಗ್ ಬಟ್ ವಾಟ್? ಎತ್ತರ ಇದೆ. ದ ಹೈಟ್ ಆಫ್ ದ ಟ್ರಯಾಂಗಲ್ 6 ಸೆಂಟಿಮೀಟರ್. ದೆನ್ ಸರ್ ಪಾದದ ಏನ್ರಿ ಅಳತೆ ಅಂತ ಕೇಳಿದೆ ಅಂದ್ರೆ ಪಾದ ಏನದ? 2x plus 4 ಅದ. ಇಟ್ ಇಸ್ ನಥಿಂಗ್ ಬಟ್ 2. ಎಕ್ಸ್ ಅಂದ್ರ 6 ಪ್ಲಸ್ 4 ಎರಡ್ ಆರ್ಲೆ 12 ಪ್ಲಸ್ 4 12 4 16 ಸೆಂಟಿಮೀಟರ್ ಅನ್ನೋದು ಪಾದ. ಈ ಪಾದ ಪುಣ್ಯ ಪಾದ ದರೆಯಾಡುವ ದಿವ್ಯ ಪಾದ. ಈ ಪಾದ ನಾವು ಕ್ವಾಡ್ರಾಟಿಕ್ ಇಕ್ವೇಶನ್ ಬಿಡಿಸಿದಾಗ ಉತ್ತರ 6 ಬಂತ. ಈ ಉತ್ತರ ಎಕ್ಸ್ ಅನ್ನ ಇಂಡಿಕೇಟ್ ಮಾಡತ್ತದ. ಅಂದ್ರೆ ನಮ್ ಎಕ್ಸ್ ಯಾವ್ದು? ಆಕ್ಚುಲಿ ನಮ್ ಎಕ್ಸ್ ಎತ್ತರ. ಅಂಡರ್ಸ್ಟ್ಯಾಂಡ್? ಎಕ್ಸ್ ಅನ್ನ ನಾವು ಎತ್ತರವನ್ನಾಗಿ ತಗೊಂಡಿದ್ದು. ಎತ್ತರ 6 ಸೆಂಟಿಮೀಟರ್. ಇಲ್ಲಿಗೆ ಒಂದು ಕಾನ್ಸೆಪ್ಟ್ ಮುಗೀತು. ಇನ್ನು ಪಾದ ಕಂಡು ಹಿಡಿಬೇಕಾದ್ರೆ ಪಾದ ರಿಲೇಟೆಡ್ ಟು ದಿ ಎತ್ತರ. ಎತ್ತರದ 2ರಷ್ಟಕ್ಕಿಂತ 4 ಹೆಚ್ಚಾಗಿದೆ. ಎತ್ತರ 6 ಬಂತಂದ್ರ ಎತ್ತರದ 2ರಷ್ಟು 12. 12ಕ್ಕೆ 4 ಹೆಚ್ಚಾಗೈತಿ ಅಂದ್ರೆ 12 16 ಸೆಂಟಿಮೀಟರ್. ಈ ಪಾದ ಪುಣ್ಯ ಪಾದ ತ್ರಿಭುಜದ ಪಾದ ದಿವ್ಯ ಪಾದ. ಓಕೆ, this is the concept. Okay, I hope it's understand to you. ನೋಟ್ ಮಾಡ್ಕೊಳ್ಳಿದ್ರೆ ಮಾಡ್ಕೋರಿ. ಕ್ವಶನ್ ಅದ. ಕ್ವಶನ್ ಅನ್ನ ಹೆಂಗ್ ಕನ್ವೆ, ಇದನ್ನ ನಿಮ್ಗೆ ಕನ್ವೆ ಮಾಡಕ್ ಮಾಡಿದ್ದ ಇದನ್ನೇನ್ ನೋಟ್ ಮಾಡ್ಕೋ ಅವಶ್ಯಕತೆ ಇಲ್ಲ. ಇದು ನಿಮ್ಗೆ ಅರ್ಥ ಮಾಡ್ಸಕ್ ಮಾಡಿದಂತ ಕಾನ್ಸೆಪ್ಟ್ ಇದೆ. ನಿಮ್ಗೆ ಅರ್ಥ ಆಗ್ಬೇಕು ಮೊದಲು, ಆಮೇಲೆ ಇಂತ 1000 ಕ್ವಶನ್ ಬಿಡಿಸ್ತಾರ ನೀವು. ಯಾವುದೇ ಒಂದು ಕ್ವಶನ್ ಅಡಾಪ್ಟ್ ಆಗ್ಬೇಡ್ರಿ. ನನ್ನ ಸ್ಟೂಡೆಂಟ್ಸ್ ಅಂತೂ ಯಾವುದೇ ಒಂದು ಪ್ರಶ್ನೆಗೆ ಅಡಾಪ್ಟ್ ಮಾಡಕ್ ಬಿಡಂಗೇ ಇಲ್ಲ ಅವ್ರನ್ನ. ನಾ ಪ್ರಶ್ನೆ ನೋಡಿದ್ಕೊಳ್ಳೆ ಉತ್ತರ ಬರಿಬಹುದಾಗಿತ್ತ, ಹಂಗ ಮಾಡ್ಲಿಲ್ಲ. ನಾ ಹೇಳಿನಿ, ಪ್ರಶ್ನೆ ಅರ್ಥ ಮಾಡಿಸಿನಿ. 2ರಷ್ಟಕ್ಕಿಂತ 4 ಅಂದ್ರೆ ಏನಪ್ಪಾ? 2ರಷ್ಟಕ್ಕಿಂತ 5 ಕಡಿಮೆ ಐತಂದ್ರ ಏನ? 2ರಷ್ಟಕ್ಕಿಂತ 5 ಕಡಿಮೆ ಐತಂದ್ರ 2x minus 5. 2ರಷ್ಟಕ್ಕಿಂತ 4 ಹೆಚ್ಚಾಗೈತಂದ್ರ 2x plus 4. 10ರಷ್ಟಕ್ಕಿಂತ 3 ಹೆಚ್ಚಂದ್ರ 10x plus 3. ಹಿಂಗ ಹೆಚ್ಚು ಕಡಿಮೆ ರಷ್ಟು ಪಟ್ಟು ಒಂದು ತನ್ನದೇ ಆದಂತ ವಿಶೇಷ ಸ್ಥಾನಮಾನವನ್ನು ಹೊಂದಿದವು ಗಣಿತದಾಗ. ಹಾಗಾಗಿ ಅದನ್ನೆಲ್ಲ ನಿಮಗೆ ಬೇಸಿಕ್ಸ್ ಹೇಳ್ಕೊಂಡ ಪ್ರಶ್ನೆಗೆ ನಾನು ಉತ್ತರವನ್ನ ಬಿಡಿಸುವಲ್ಲಿ ಸಫಲನಾಗ್ತೀನಿ. ಎಲ್ಲವನ್ನ ನೋಟ್ ಮಾಡ್ಕೊಂಡು ಚೆನ್ನಾಗಿ ಇಟ್ಕೊಂಡ್ರೆ ಅಂದ್ರೆ ಇಲ್ಲೊಂದ್ ಸ್ವಲ್ಪ ದಿನ ಬಿಡಿಸ್ಬೇಕಾ ಡಿಸ್ಕ್ರಿಪ್ಟಿವ್ ನಿಮ್ಗೆ ಬರ್ತದ ಬಿಡಿಸೋದನ್ನ. ಅದಕ್ಕೆ ಇದನ್ನ ಹೆಚ್ಚು ವಿವರಣಾತ್ಮಕ ಕೊಟ್ಟಿಲ್ಲ ನಿಮ್ಗೆ. ಇಲ್ಲಿ -6 -8 ಬಂತಂದ್ರೆ ಇವನ್ನ ತಗೊಂಡ್ ಇಲ್ಲಿ ಹೋಗಿ ಫ್ಯಾಕ್ಟರೈಸೇಷನ್ ಮೆಥಡ್ ಬಿಡಿಸಿ ನೀವು ರೂಟ್ಸ್ ಅನ್ನ ತಗೋಬೇಕು. I hope to clear to you. Go to the next question. Very interesting question. ನೀವು ಇದನ್ನ ಬಿಡಿಸಬಹುದು. The area and perimeter of a rectangular field are 60 meter square and 32 meter. 60 meter square is the area of the rectangle and 32 meter is the perimeter of the rectangle. Okay. Area ಅಂದ್ರೆ ವಿಸ್ತೀರ್ಣ, perimeter ಅಂದ್ರೆ ಸುತ್ತಳತೆ, rectangular ಅಂದ್ರೆ ಆಯತಾಕಾರ. Okay. Find the length and breadth. ಉದ್ದ ಮತ್ತು ಅಗಲಗಳನ್ನ ಕಂಡುಹಿಡಿರಿಪ್ಪ ಹುಲಿಗೋಳ್ರ ಅಂತ ಕೇಳಿದ್ದಾರೆ. ಉದ್ದ ಮತ್ತು ಅಗಲಗಳನ್ನ ಕಂಡುಹಿಡಿಬೇಕು. ಬಹಳ ಇಂಟ್ರೆಸ್ಟಿಂಗ್, ಬಹಳ ಈಸಿ ಕ್ವಶನ್. ಒಂದು ಆಯತಾಕಾರದ ಮೈದಾನದ ವಿಸ್ತೀರ್ಣ ಮತ್ತು ಸುತ್ತಳತೆಗಳು ಕ್ರಮವಾಗಿ 60 ಮೀಟರ್ ಸ್ಕ್ವೇರ್ ಮತ್ತು 32 ಮೀಟರ್ ಸ್ಕ್ವೇರ್ ಆಗಿವೆ. ಹಾಗಾದರೆ ಮೈದಾನದ ಉದ್ದ ಮತ್ತು ಅಗಲಗಳನ್ನ ಕಂಡುಹಿಡಿಯಿರಿ. ಓಕೆ, ಹಾಗಾದ್ರೆ ಕಂಡುಹಿಡ್ತಾ ಹೋಗೋಣ. ಬಹಳ ಈಸಿಯಾಗಿ ಕಂಡುಹಿಡಿಯೋಣ. ಇದನ್ನ ಟಫ್ ಮಾಡ್ಕೋದ್ ಬೇಡ. ಓಕೆ, ಎಸ್, ನಾ ಏನ್ ತಗೋತೀನಿ ಈಗ? ಮೈದಾನದ ಉದ್ದ ಎಲ್, ಉದ್ದವನ್ನ ಲೆಂತ್ ಅಂತ ತಗೋಬೇಕು. ನಾ ಅಗಲವನ್ನ ಬ್ರಿಡ್ತ್ ಅಂತ ತಗೋಬೇಕು. ಓಕೆ, ಉದ್ದ ಅಗಲ. ಹಾಗಾದ್ರೆ ಆಯತಾಕಾರದ ಮೈದಾನದ ವಿಸ್ತೀರ್ಣ 60 ಮೀಟರ್ ಸ್ಕ್ವೇರ್ ಅಂದ್ರ ಎಲ್ ಇಂಟು ಬಿ, ಉದ್ದ ಇಂಟು ಅಗಲ 60 ಮೀಟರ್ ಸ್ಕ್ವೇರ್ ಅನ್ನಂಗ ಇಕ್ವೇಶನ್ ರೆಡಿ ಆಗಕ್ ಸ್ಟಾರ್ಟ್ ಆತ. ಸಮೀಕರಣ 1 ರೆಡಿ ಆತ. ಮೈದಾನದ ಸುತ್ತಳತೆ ಇಸ್ ನಥಿಂಗ್ ಬಟ್ 2 ಇಂಟು ಎಲ್ ಪ್ಲಸ್ ಬಿ. ನಮಗ್ ಸೂತ್ರ ಗೊತ್ತಿರ್ಬೇಕದ, ಸೂತ್ರ ಗೊತ್ತಿಲ್ದ ಮತ್ ಲೆಕ್ಕ ಬರುದಿಲ್ಲ. ಇಂತ ಲೆಕ್ಕಗಳದು ಬಂದ ಗಸಕ್ನ ಇದನ್ನ ಹೊಡಿತೈತಿ. ಮತ್ತ ಸೂತ್ರ ಗೊತ್ತಿರ್ಬೇಕು. ಸುತ್ತಳತೆ ಅಂದ್ರೆ ಏನ, ವಿಸ್ತೀರ್ಣ ಅಂದ್ರೆ ಏನ? ರೇಖಾಗಣಿತ ಬಂದಾಗ ನಾ ಹೇಳ್ತಾನೆ ನಿಮ್ಗೆ ಎಲ್ಲಾನು ಸೂತ್ರನು ಒಂದ್ ಕಡೆ ಲಿಸ್ಟ್ ಮಾಡಿ ಬರ್ಸ್ತಾನೆ. ಹೆಂಗ ಬೀಜಗಣಿತದಾಗ ಲಿಸ್ಟ್ ಮಾಡಿ ಬರ್ಸಿದ ಸಮೀಕರಣಗಳನ್ನ, ಸೂತ್ರಗಳನ್ನ, ಬೀಜಗಣಿತ ಸಮೀಕರಣಗಳನ್ನ, ಹಂಗ ರೇಖಾಗಣಿತಗೂ ಲಿಸ್ಟ್ ಮಾಡಿಸ್ತಾನೆ. ಡೋಂಟ್ ವರಿ ಅಬೌಟ್ ದಟ್. ಎಲ್ ಇಂಟು ಬಿ 60, 2 ಇಂಟು ಬ್ರಾಕೆಟ್ ಎಲ್ ಪ್ಲಸ್ ಬಿ. ಸುತ್ತಳತೆ ಎಷ್ಟೈತಿ? 32 ಐತಿ. ಇದ ಕಾನ್ಸೆಪ್ಟ್ ಇಟ್ಕೊಂಡು ಹೋಗ್ಬೇಕು. ನಾ
ಇದು ಒಂದೇ ಸಮೀಕರಣ ಅಲ್ಲೇ ಇರ್ಲದ, ಅದ್ರ ತಂಟೆಗೆ ಹೋಗುದು ಬೇಡ. ಈಗ ಇತರ ತಂಟೆಗೆ ಹೋಗುನು. ಈಗ ಎರಡು ಗುಣಾಕಾರ ಐತಿ, ಎಚ್ ಕಡೆ ಹೋದ್ರೆ ಭಾಗಾಕಾರ ಆಕೈತಿ. ಇಟ್ಸ್ ನಥಿಂಗ್ ಬಟ್ ಎಲ್ ಪ್ಲಸ್ ಬಿ ಇಸ್ ಈಕ್ವಲ್ ಟು 32 ಡಿವೈಡೆಡ್ ಬೈ 2. ಎರಡರದ್ದು ಗುಣಾಕಾರ ಐತಿ ಎಲ್ ಪ್ಲಸ್ ಬಿ ಗೆ, ಆಚೆ ಕಡೆ ಹೋದ್ರೆ ಭಾಗಾಕಾರ. ಎರಡ ಕ್ಯಾನ್ಸಲ್, ಎರಡು ಕ್ಯಾನ್ಸಲ್, ಎರಡು ಒಂದ್ಲೆ ಎರಡ ಒಂದು ಉಳಿತು, 2 ಆರ್ಲೆ 12. ಇಟ್ ಇಸ್ ನಥಿಂಗ್ ಬಟ್ ಎಲ್ ಪ್ಲಸ್ ಬಿ ಇಸ್ ಈಕ್ವಲ್ ಟು 16. 2 ಆರ್ಲೆ 12, 16. ಎಲ್ಲರ ಸಪರೇಟ್ ಮಾಡ, ಬಿ ಯರ ಸಪರೇಟ್ ಮಾಡಿ, ಯಾವ್ದು ಬೇಕಾದ್ ಮಾಡಿ ನಡೀತೈತಿ. ಎಲ್ಲನ್ನ ಮಾಡ್ತಾ ನೋಡ. ಎಲ್ ಇಸ್ ಈಕ್ವಲ್ ಟು ಪ್ಲಸ್ ಬಿ ಎಚ್ ಕಡೆ ಹೋದ್ರೆ 16 ಮೈನಸ್ ಬಿ. ವಾಟ್ ಇಸ್ ದ ವ್ಯಾಲ್ಯೂ ಆಫ್ ಎಲ್? ಎಲ್ ಇಸ್ ನಥಿಂಗ್ ಬಟ್ 16 ಮೈನಸ್ ಬಿ. ಇದನ್ನ ಸಮೀಕರಣ 1ರಾಗ ತುಂಬ್ಕೊಂತ ಬರ್ತಾನೆ. ಓಕೆ, ಎಲ್ ಅಂದ್ರೆ ಏನ? 16 ಮೈನಸ್ ಬಿ, 16 ಮೈನಸ್ ಬಿ ಇಂಟು ಬಿ ಆಸ್ ಇಟ್ ಇಸ್ ಬಿ ಇಸ್ ಈಕ್ವಲ್ ಟು 16. ಎಲ್ ಮೀನ್ಸ್ 16 ಮೈನಸ್ ಬಿ, ಬಿ ಆಸ್ ಇಟ್ ಇಸ್ ಬಿ ಇನ್ ಮಲ್ಟಿಪ್ಲಿಕೇಶನ್ is equal to 16 multiplied to b. Okay, correct. b into 16, 16b minus b into b, b square is equal to 60, is equal to 60. ಈ ಎಲ್ಲ ಟರ್ಮ್ಸ್ ಅನ್ನು ಆಚೆ ಕಡೆ ಹೋಯ್ತಾನೆ, 0 ಇಲ್ಲಿ ಉಳಿಲಿ, is equal to minus b square ಆಚೆ ಕಡೆ ಹೋದ್ರೆ plus b square, 16b ಆಚೆ ಕಡೆ ಹೋದ್ರೆ minus 16b, 60 ಅಲ್ಲೇ ಐತಿ ಪ್ಲಸ್ 60, ಏನು ಫರ್ಕ್ ಮಾಡಬೇಡ್ರಿ, ಇದು ಈ ಕಡೆ 0 ಉಳಿತು. ಇದನ್ನ ಸ್ಟ್ಯಾಂಡರ್ಡ್ ವೇದಾಗ ಬರ್ಕೊಂಡಿ ಅಂದ್ರೆ ಆರ್ ಎಚ್ ಎಸ್ ಎಚ್ ಕಡೆ ಹಾಕ್ತಾನೆ, ಎಲ್ ಎಚ್ ಎಸ್ ಎಚ್ ಕಡೆ ಹಾಕ್ತಾನೆ. ಹಂಗ ಮಾಡ್ಬಹುದ? ಬಿ ಸ್ಕ್ವೇರ್ ಮೈನಸ್ 16b ಪ್ಲಸ್ 60 ಇಸ್ ಈಕ್ವಲ್ ಟು 0. ಕ್ವಾಡ್ರಾಟಿಕ್ ಈಕ್ವೇಶನ್ ರೆಡಿ ಆಯ್ತು. ಇನ್ನು ಬಿ ಅನ್ನ ಕಂಡುಹಿಡಿದ ನಮ್ ಟಾಸ್ಕ್. 60 ಹೊಡಿಬೇಕು, 16 ಬರ್ತೈತೆ ಅಂತ ನೋಡ್ಬೇಕು. 60 ಹೊಡೆದಾಗ 10 ಆರ್ಲೆ 60, 10 6 ಕುಡ್ಸಿರ 16, ಎಷ್ಟು ಈಸಿ ಐತಿ ನೋಡ್ದ. 10 ಆರ್ಲೆ 60, 10 6 ಕುಡ್ಸಿರ 16, ಬಟ್ ಮೈನಸ್ 16 ಐತ್ರಲ್ಲ ಸರ್. ಹೆಂಗಂದ್ರೆ ಎರಡಕ್ಕೂ ಮೈನಸ್ ಇಡು. ಮೈನಸ್ 10 ಮೈನಸ್ 6 ಮೈನಸ್ 16, ಮೈನಸ್ 10 ಮೈನಸ್ 6 ಗುಣಾಕಾರ ಪ್ಲಸ್ 60, ಮೈನಸ್ ಇಂಟು ಮೈನಸ್ ಪ್ಲಸ್ ಆಕೈತಿ. ಓಕೆ, ಚಿಹ್ನೆ ಮ್ಯಾಗ ಬಾಳ್ ಗಮನ ಇರ್ಬೇಕು ಬೀಜಗಣಿತ ಬಿಡಿಸುವಾಗ. ಕ್ಲಿಯರ್? ಇದ ಮೈನಸ್ 10 ಮೈನಸ್ 6 ಇವ ಏನಾಗ್ತಾವ ಮುಂದೆ ಉತ್ತರ ಬರುವಾಗ ಪ್ಲಸ್ 10 ಪ್ಲಸ್ 6 ಆಗಿ ಹೊಡ್ಕೋತಾವ. ಪ್ಲಸ್ 10 ಪ್ಲಸ್ 6. ಓಕೆ, ಇನ್ ದಿಸ್ ಸಿಚುವೇಶನ್, ಇನ್ ದಿಸ್ ಟೈಪ್ ಆಫ್ ಸಿಚುವೇಶನ್, ಈ ಟೈಪ್ ಸಿಚುವೇಶನ್ ಬಂತು ಅಂದ್ರೆ ಸರಿ ಅಡ್ಡು ಪ್ಲಸ್ ಅದಾವಲ್ಲ, ಯಾವ ಸಂಖ್ಯೆ ತಗೋತಾರ ನೀವು? ಇಟೋಮಟ ಮೈನಸ್ ಇದ್ದ ಕಾಟ್ ಹೊಡಿಯತ್ತಿದ್ರೆ ಮಸ್ತ್ ಪೈಕಿ ಭಾರಿ ಅನ್ಸತ್ತಿತ್ತು ನಮಗೂ. ಈಗ ಅಡ್ಡು ಯಾವ ಕಾಟ್ ಹೊಡಿಯಪ್ಪ ನೀ? ಹಿಂಗಲ್ಲ, 2 ಪ್ಲಸ್ ಇತ್ತಂದ್ರೆ ನಿಮ್ಗೆ ಯಾವ್ದು ಇಷ್ಟ ಅದನ್ನ ತಗೋ. ಇದು ಬೇಕಾದ್ರೆ ಇದನ್ನ ತಗೋರಿ, ಅದು ಬೇಕಾದ್ರೆ ಅದನ್ನ ತಗೋರಿ. ಎರಡೂ ಉತ್ತರಗಳು ಪ್ರಶ್ನೆಗೆ ಸೂಕ್ತ ಅನ್ನೋದು ಇಲ್ಲಿ ಬಹಳಷ್ಟು ಇಂಪಾರ್ಟೆಂಟ್. ಎರಡೂ ಉತ್ತರಗಳನ್ನ ಕೊಡ್ತಾವ. ಫಾರ್ ಎಕ್ಸಾಂಪಲ್, ಬಿ ಅನ್ನ 10 ತಗೋತಾನ. ಬಿ ಅಂದ್ರೆ ಏನು? ಬ್ರಿಡ್ತ್. ಅಗೇನ್ ಬಿ ಅಂದ್ರೆ ಏನು? ಬ್ರಿಡ್ತ್, ಅಗಲ. ಅಗಲ 10 ಸೆಂಟಿಮೀಟರ್. ಅಗಲದ ಉತ್ತರ ಬಂತ ನಮಗ, ಅಗಲ 10 ಸೆಂಟಿಮೀಟರ್. ಹಾಗಾದ್ರೆ ಉದ್ದ ಎಷ್ಟ ಅಂದ್ರೆ, ಉದ್ದವು 16 ಅಗಲವನ್ನ ಕಳೆದ್ರೆ ನಿಮಗೆ ಬರುವಂತ ಉತ್ತರ ಆಗಿರ್ತದ. ಫಾರ್ ಎಕ್ಸಾಂಪಲ್ 16 ಬಿ ಎಷ್ಟು ಬಂದೈತಿ? 10 ತಗೊಂಡ. ಈಗ 16 10 ಕಳೆದ್ರೆ 6 ಅನ್ನೋದ ಉದ್ದ. ಉದ್ದ 6. ಹಾಗಾದ್ರೆ ಈ ತ್ರಿಭುಜದ ಉದ್ದ 6, ತ್ರಿಭುಜದ ಅಗಲ 10 ಸೆಂಟಿಮೀಟರ್ ಆಗಿರ್ತದ ಅನ್ನೋದನ್ನ ಮರಿಬಾರ್ದು. ಪ್ರಶ್ನೆ ಒಳಗೆ ಇದನ್ನ ಅಡಾಪ್ಟ್ ಮಾಡ್ಕೊಂಡು ನೋಡ್ರು ಕರೆಕ್ಟ್ ಉತ್ತರವನ್ನ ಕೊಡ್ತದೆ. ಬೇಕಾದ್ರೆ ಪ್ರಶ್ನೆ ಒಳಗೆ ನೋಡೋಣ. ದ ಏರಿಯಾ ಆಫ್ ದಿ ರೆಕ್ಟಾಂಗ್ಯುಲರ್, ತ್ರಿಭುಜದ ಅಲ್ಲನೆ ಸಾರಿ ಆಯತಾಕಾರದ, ತ್ರಿಭುಜದ ಅನ್ನೋದು ಸಾರಿ ಆಯತಾಕಾರದ. ಆಯತಾಕಾರದ ಅಗಲ 10, ಆಯತಾಕಾರದ ಉದ್ದ 6. ಆಯತಾಕಾರದ ವಿಸ್ತೀರ್ಣ 60. ವಿಸ್ತೀರ್ಣ ಅಂದ್ರೆ 2ರ ಗುಣಾಕಾರ ನೋಡ್ಬೇಕಾದ್ರೆ 10 ಆರ್ಲೆ 60. ಸುತ್ತಳತೆ 32 ಚೆಕ್ ಮಾಡೋಣ. ಸುತ್ತಳತೆ ಫಾರ್ಮುಲಾ ಏನ? 2 ಇಂಟು ಬ್ರಾಕೆಟ್ ಎಲ್ ಪ್ಲಸ್ ಬಿ. 2 ಇಂಟು ಬ್ರಾಕೆಟ್ ಎಲ್ ಎಷ್ಟು ಬಂದೈತಿ? 6 ಪ್ಲಸ್ ಬಿ ಎಷ್ಟು ಬಂತು? 10. 2 ಇಂಟು ಬ್ರಾಕೆಟ್ 6 10 ಕುಡ್ಸಿದ್ರೆ 16, 16 2 32. ಹಾಗಾದ್ರೆ ನಾವು ಏನ್ ಕೇಳಿದ್ದ? ಅವುಗಳ ಸುತ್ತಳತೆ 32 ಮೀಟರ್. ಹಾಗಾದ್ರೆ ಉದ್ದ ಅಗಲ ಕಂಡಿಡಿ ಅಂದ್ರೆ ಉದ್ದ 6 ಸೆಂಟಿಮೀಟರ್, ಅಗಲ 10 ಸೆಂಟಿಮೀಟರ್. ಹೆಂಗ್ ಮಾಡಿದ್ವು, ಹೆಂಗ್ ಬಂತು ಎಲ್ಲವೂ ಕೂಡ ನಿಮ್ಗೆ ಅರ್ಥ ಆಗೈತಿ. ರೀಚಕ್ ಕೂಡ ಮಾಡಿ ತೋರ್ಸಿನಿ. ಅದ್ ಮತ್ತೆ ವಿಸ್ತೀರ್ಣ ಮತ್ತು ಸುತ್ತಳತೆಗೆ ಅಡಾಪ್ಟ್ ಮಾಡ್ಕೊಂಡು ಅಂದ್ರೆ ಅದು ಏನಾಕೈತಿ ಅನ್ನೋದು ಗೊತ್ತಾಗ್ತದೆ. ಈ ರೀತಿಯಾದಂತ ಪ್ರಶ್ನೆಗಳು ಬಹಳಷ್ಟು ಸಹಾಯಕಾರಿ. ಶಿಕ್ಷಕರ ನೇಮಕಾತಿ ಪ್ರಶ್ನೆ ಪತ್ರಿಕೆಗೆ ಹೇಳಿ ಮಾಡಿಸಿದಂತ ಪ್ರಶ್ನೆ, ಹೇಳಿ ಮಾಡಿ ಶೆಟ್ಟಂತ ಕ್ವಶನ್ಸ್ಗಳು ಹಿಂಗ ಬರ್ಬೇಕು ಅಂತ ಹೇಳಿ. ಬೆಸ್ಟ್ ಕ್ವಶನ್, ದಿ ಬೆಸ್ಟ್ ಕ್ವಶನ್, ದ ಟ್ರೆಂಡಿಂಗ್ ಕ್ವಶನ್, ಇತ್ತೀಚೆಗೆ ಬರುವಂತ ಪ್ರಶ್ನೆ, ಇತ್ತೀಚಿನ ಪ್ರಶ್ನೆ ಪತ್ರಿಕೆಗಳಲ್ಲಿ ಬರುವಂತ ಪ್ರಶ್ನೆ. ಓಕೆ, if the roots of the equation b minus c into x square plus c minus a